ಒಂದು ಶಾಂತ ಊರಿನಲ್ಲಿ ಶ್ರೀಕಾಂತ್ ಎಂಬ ಯುವಕನ ಜೀವನ ಪ್ರಾರ್ಥನೆಯೊಂದಿಗೆ ಪ್ರಾರಂಭವಾಗುತ್ತಿತ್ತು. ನಿತ್ಯ ಪೂಜೆ, ನಂಬಿಕೆ, ಭಕ್ತಿಯಿಂದ ಕೂಡಿದ ಹೃದಯ. ಅವನು ಭವಿಷ್ಯಕ್ಕಾಗಿ ದೇವರಲ್ಲಿ ನಂಬಿಕೆ ಇಟ್ಟಿದ್ದ. ವರ್ಷಗಳ ಪರಿಶ್ರಮವು ಫಲ ನೀಡಿತು. ಪದವಿಗಳ ಹಾರ, ಮನೆಯವರ ಹೆಮ್ಮೆ, ನೆನೆಯುವ ಕನಸುಗಳು, ಆಲ್ ಸೀಮ್ ವಿದಿನ್ ರೀಚ್. ಆದರೆ ಜೀವನ ಎಲ್ಲ ಬಾಗಿಲನ್ನು ಮುಚ್ಚಿತು. ಅರ್ಜಿ ಮೇಲೆ ಅರ್ಜಿ, ನಿರಾಕರಣೆ ಮೇಲೆ ನಿರಾಕರಣೆ. ಅವನು ಎಷ್ಟು ಓದಿದ್ದರೂ ಉದ್ಯೋಗ ಮಾತ್ರ ಸಿಗಲಿಲ್ಲ. ಹಿಂದೆ ಸರಿದ ಮಾನಸಿಕತೆ ಮುಂದೆ ಬಂದು ನಿಂತಿತು. ಉಪಾಯವೇ ಇಲ್ಲದಂತೆ ಅವನು ಒಂದು ಕಾವಲುಗಾರನಿಗೆ ಲಂಚ ಕೊಟ್ಟ. ತಾನು ಕೇವಲ ಹಣವಲ್ಲ, ತನ್ನ ನಂಬಿಕೆಯನ್ನು ಹಾರೈಸಿದ್ದ. ಕೆಲಸ ಸಿಕ್ಕಿತು, ಆದರೆ ಹೊಸ ಆರಂಭದ ಹಿಂದೆ ಖಾಲಿತನದ ನೆರಳು ಇತ್ತು. ಇದು ಅವನು ಕನಸು ಕಂಡ ಜೀವನವಲ್ಲ. ತಾನು ಕೊಟ್ಟ ಲಂಚದ ಸಾಲ ತೀರಿಸುವುದು ಎಷ್ಟು ಕಷ್ಟವಾಯಿತು. ರಾತ್ರಿ ಬೆಳಗ್ಗೆ ಕಾಗದಗಳ ನಡುವೆ ಅವನು ತನ್ನನ್ನು ಕಳೆದುಕೊಳ್ಳುತ್ತಿದ್ದ. ಸಾಲ ತೀರಿಸಲು ಅವನು ಸಹ ಲಂಚ ತಗೊಳ್ಳಲು ಪ್ರಾರಂಭಿಸಿದ. ಪ್ರಾರ್ಥನೆಯ ಕೈಗಳು ಈಗ ಹಣದ ಎಣಿಕೆಯಲ್ಲಿದ್ದವು. ಒಂದು ದಿನ ಕನ್ನಡಿಯಲ್ಲಿ ತಾನು ನೋಡಿದವು ತನ್ನ ನಿಜವಾದ ರೂಪ. ಒಂದು ಕಾಲದ ಶುದ್ಧ, ಭಕ್ತಿಯಿಂದ ತುಂಬಿದ ಮುಖ. ಈಗ ಕಣ್ಣಲ್ಲಿ ಆ ನೋಟ ಮಾತ್ರ ಉಳಿದಿತ್ತು. ಯಾರೂ ಇನ್ನೂ ಅವನ ಹೆಸರನ್ನು ಗೌರವದಿಂದ ಉಚ್ಚಾರಿಸಿರಲಿಲ್ಲ. ಹೆಮ್ಮೆಗಿಂತ ಅಪಮಾನ, ಗೌರವಕ್ಕಿಂತ ಭಯ. ಒಂದು ಕಾಲದ ಮಾದರಿ, ಈಗ ಎಚ್ಚರಿಕೆಯ ಉದಾಹರಣೆ. ಜೀವನ ಎಲ್ಲವನ್ನೂ ಕೊಡದಿದ್ದರೂ ಸಹ ನಾವು ಏನಾಗುತ್ತೇವೋ ಅದು ನಮ್ಮ ಆಯ್ಕೆ. ಆದರೆ ಕೆಲವೊಮ್ಮೆ ನಾವು ಬದುಕಲು ಬದಲಾಯಿಸುವ ರೂಪವೇ ನಿಜವಾದ ನಷ್ಟ.